ವಿನೋದ ವಾರ್ತೆಗೆ ಸ್ವಾಗತ. ನಾನು ನಾಗಣ್ಣ. 3 ದಿನಗಳ ಪಾದಯಾತ್ರೆ 2ನೇ ದಿನಕ್ಕೆ ಮೊಟಕುಗೊಂಡಿದೆ. ಪೊಲೀಸರು ಪರ್ಮಿಷನ್ ಕೊಡದೇ ಇರೋ ಕಾರಣ ಕಣ್ಮಿಣಿಕೆಯಲ್ಲೇ ಕಣ್ಣು ಮುಚ್ಕೊಂಡಿದೆ ಪಾದಯಾತ್ರೆ. ಇನ್ನ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರಿಂದ ಸ್ಟಿಕ್ಕರ್ ದಾಳಿ ಶುರುವಾಗ್ಬಿಟ್ಟಿದೆ. ಏನಿದು ಸ್ಟಿಕ್ಕರ್ ದಾಳಿ ಅಂದ್ರೆ, ಜೆಡಿಎಸ್ ಭವನದ ಗೋಡೆ ಮೇಲೆ ಸ್ಟಿಕ್ಕರ್ ಅಂಟಿಸಿ ಪಾದಯಾತ್ರೆ ಬಗ್ಗೆ ವ್ಯಂಗ್ಯ ಆಡಿದ್ದಾರೆ. ಇದು ಬಿಡದಿ ಹೋರಾಟನ, ನಿಮ್ಮ ಬೇನಾಮಿ ಆಸ್ತಿ ರಕ್ಷಿಸೋ ಹೋರಾಟನ, ಯೂಟರ್ನ್ ಕುಮಾರ ಅಂತ ಅಂಟಿಸ್ಬಿಟ್ಟಿದ್ದಾರೆ. ಜೆಡಿಎಸ್ ಪಾದಯಾತ್ರೆ ಬೇನಾಮಿ ಉಳಿಸೋ ಯಾತ್ರೆ ಅಂತಾನೂ ಕರೀತಾ ಇದ್ದಾರೆ. ಬೇನಾಮಿ ಆಸ್ತಿ ಬಿಡಿ, ಆಮೇಲೆ ರೈತರ ಪರವಾಗಿ ಮಾತನಾಡಿ ಅಂತ ಕೂಡ ಸ್ಟಿಕ್ಕರ್ಗಳನ್ನ ಅಂಟಿಸ್ಕೊಂಡ್ ಬರ್ತಾ ಇದ್ದಾರೆ. ಒಟ್ನಲ್ಲಿ ಜೆಡಿಎಸ್ ಮಾನ ಮರ್ಯಾದೆ ಹರಾಜು ಹಾಕೋಕೆ ಕಾಂಗ್ರೆಸ್ನ ಒಂದು ಕೆಲವು ಶಿಶು ವಿಹಾರದ ಹುಡುಗರು ಶುರು ಮಾಡ್ಕೊಂಡಿದ್ದಾರೆ. ಇದ್ರ ವಿಚಾರವಾಗಿ ಇಲ್ಲಿ ತನಕ ಕುಮಾರಸ್ವಾಮಿ ಆಗ್ಲಿ ಜೆಡಿಎಸ್ ಆಗ್ಲಿ ಯಾವುದೇ ಮಾತುಗಳನ್ನ ಹರಿಬಿಟ್ಟಿಲ್ಲ. ಏನಾಗುತ್ತೋ ನೋಡ್ಬೇಕು. ಇನ್ನು ಸಚಿವ ಸ್ಥಾನ ಕೈ ತಪ್ಪಿರುವಂತ ಕಾಂಗ್ರೆಸ್ ನಾಯಕರು ಎಚ್ ಸಿ ಮಹದೇವಪ್ಪ ನಿವಾಸದಲ್ಲಿ ಸಭೆ ಮಾಡ್ತಾ ಇದ್ದಾರೆ. MC ಸುಧಾಕರ್, ಎಸ್ ಪೊನ್ನಣ್ಣ, ಇನ್ನ ಕೆಲವು ಆಕಾಂಕ್ಷಿಗಳು ಒಂದ್ ಕಡೆ ಕೂತ್ಕೊಂಡು ಪಾಪ ಕಣ್ಣಲ್ಲಿ ನೀರು ಹಾಕೋತಾ ಇದಾರಂತೆ. ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡ್ತಾ ಸಚಿವ ಸ್ಥಾನದ ಭಾರಿ ನಿರೀಕ್ಷೆಯಲ್ಲಿದ್ದ ಈ ನಾಯಕರಿಗೆ ಕೊನೆಗೂ ನಿರಾಸೆ ಆಗಿದೆ. ಇಲ್ಲಿ ಬಂದು ಅವರ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಚ್ ಸಿ ಮಹದೇವಪ್ಪ ಹೇಗೆ ಕಣ್ಣೀರು ಒರೆಸಿ ಕಳಿಸಿದ್ರು ಅನ್ನೋದು ಮುಂದಕ್ಕಷ್ಟೇ ಗೊತ್ತಾಗಬೇಕಾಗಿದೆ. ಇನ್ನು ಈ ಜಮೀರ್ ಅಹಮದ್ ಅವರ ವಿಚಾರವಾಗಿ ಯಾವುದಾದ್ರೂ ಒಂದು ಸುದ್ದಿ ಯಾವಾಗ್ಲೂ ಆಪರೇಟ್ ಆಗ್ತಾ ಇರುತ್ತೆ. ಮದುವೆಯಾದ ಮೊದಲ ದಿನವೇ ಪತ್ನಿಯನ್ನ ತಿರಸ್ಕರಿಸಿಬಿಟ್ಟು ಬಿಸಿನೀರ್ ಹಾಕಿ ಚಿತ್ರಹಿಂಸೆ ಕೊಟ್ಟು ತ್ರಿಪಲ್ ತಾಲಾಕ್ ನೀಡಿದ್ದಾರೆ ಅನ್ನೋ ಆರೋಪ ಸಚಿವ ಜಮೀರ್ ಅಹಮದ್ PA ಆಯೂಬ್ ಪಾಷಾ ಸೋದರಳಿಯ ಶೇಖ್ ಉಫ್ರಾನ್ ವಿರುದ್ಧ ಕೇಳಿ ಬಂದಿದೆ. FIR ದಾಖಲು ಮಾಡೋದಕ್ಕೆ ಸೌತ್ ಈಸ್ಟ್ ಮಹಿಳಾ ಪೊಲೀಸ್ ಇನ್ಸ್ಪೆಕ್ಟರ್ ನಂಜೇಗೌಡ 1,20,000 ರೂಪಾಯಿ ಲಂಚ ಪಡೆದಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ. ಒಟ್ನಲ್ಲಿ ಇದರ ಸತ್ಯಾಸತ್ಯತೆಯನ್ನ ತಿಳ್ಕೋಬೇಕು. ಅದನ್ನೇ ಹೇಳೋದ್ ನೋಡಿ. ತಿನ್ಲಿಲ್ಲ ಉಣ್ಲಿಲ್ಲ ಕೋಲ್ ಬಂದು ಹಣೆ ಹೊಡಿತು ಅಂತ ಇದನ್ನೇ ಪಾಪ ಜಮೀರ್ಗೆ ಇನ್ನೊಂದು ಕೆಟ್ಟ ಹೆಸರು ಬರುವಂತ ಕಾರ್ಯಕ್ರಮ ನಡೆದಿದೆ. ಸದ್ಯಕ್ಕೆ ಈಗ ಬಂದ್ ಆಗೋ ಕಾರ್ಯಕ್ರಮ ಇದೆ. ಗುರುವಾರದೊಂದು ಬಂದ್ ಆಗುತ್ತಾ ಇಲ್ವಾ, ವಾಟಾಳ್ ನಾಗರಾಜ್ ಏನ್ ಮಾಡ್ತಾರೆ ಅನ್ನೋದನ್ನ ಮುಂದಕ್ಕೆ ಕಾದ್ ನೋಡ್ಬೇಕು. ಇಲ್ಲಿಗೆ ವಿನೋದ ವಾರ್ತೆ ಮುಗೀತು.